ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಇಲ್ಲಿಗೆ ಹೊರಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾನು ತಮಿಳ್ನಾಡಲ್ಲಿದ್ದೀನಿ. ಹಾಗೆ ಇಲ್ಲಿ ಬಂದರೂ ಹಾಗೆ 3 ದಿನ ಆಯಿತು. ಈಗ ನಾನು 3 ದಿನ ಆದಮೇಲೆ ಈಗ ಲಾಗ್ ಮಾಡ್ತಾಯಿದ್ದೀನಿ. ಈಗ ಶ್ರಾವಣ ಅಮಾವಾಸ್ಯೆ ಬಂದಿದೆಯಲ್ವಾ, ಅಮಾವಾಸ್ಯೆ ದಿನ ನಾನು ದೇವಸ್ಥಾನಕ್ಕಂತ ಹೊರಟಿದ್ದೀನಿ. ಸಾಯಿಬಾಬಾ, ಇವತ್ತು ಗುರುವಾರ ಬೇರೆ, ಅದಕ್ಕೆ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ಹಾಗೆ ಹೋಗೋ ದಾರಿಯಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದಾಗಲೇ ನೋಡಿಸಿದ್ದೀನಿ ನಾನು ನಮ್ಮ ಮನೆಯವ್ರ ಮಾಲೆ ಹಾಕಿದಾಗೆಲ್ಲ. ಅದಕ್ಕೆ ಹೊರಗಡೆನೇ ನೋಡಿಸ್ತಾ ಇದ್ದೀನಿ. ಇದೇ ನೋಡಿ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಹೋಗೋ ದಾರಿಯಲ್ಲೆಲ್ಲ ಹಾಗೆ ಕೈ ಮುಗ್ದು ಹೋಗೋಣ ಅಂತ ಹೊರಟ್ವಿ. ಮುಗಿಸ್ಕೊಂಡು ನಾವು ಹಾಗೆ ಅಲ್ಲಿ ಗಂಧ ಕೊಟ್ಟಿದ್ದರು, ಅದನ್ನು ನಾನು ತೊಗೊಂಡು ಹೊರಟ್ವಿ. ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ಸಾಯಿಬಾಬಾ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಹೋಗಿದ್ದು. ಮೊದಲೆಲ್ಲ ನಾನು ಅಷ್ಟು ವರ್ಷ ಇದ್ರೂ ನಾನು ಯಾವತ್ತೂ ಹೋಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದು. ನಾವು ಹೋಗ್ಬೇಕಾದ್ರೆ ಮಹಾಮಂಗಳಾರತಿ ನಡೀತಾ ಇತ್ತು. ಆ ಟೈಮಲ್ಲಿ ಹೋದ್ವಿ. ತುಂಬ ಚೆನ್ನಾಗೇ ನಡೀತಾ ಇತ್ತು. ಎಲ್ಲ ಒಂದು ಸ್ವಲ್ಪ ಹೊತ್ತು ಭಜನೆಗಳ ಎಲ್ಲ ಇತ್ತು. ಅದೆಲ್ಲ ಮುಗಿಸ್ಕೊಂಡು ನಾನು ಮಂಗಳಾರತಿ ತೊಗೊಂಡು ಹೊರಟ್ವಿ. ಹೇಗಿದೆ ಅಂತ ಸಾಯಿಬಾಬಾ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಅಲ್ಲಿ ಪ್ರಸಾದನ ಕೊಟ್ಟರು. ಪ್ರಸಾದ ತೊಗೊಂಡು ಅಲ್ಲೇ ಮುಗಿಸ್ಕೊಂಡು ಪ್ರಸಾದನ ನಾವು ಬಂದ್ವಿ. ಅಲ್ಲಿ ಅಕ್ಕಿ ಪಾಯಸ, ಹಾಗೆ ಪುಳಿಯೋಗರೆ, ಟೊಮೊಟೊ ರೈಸ್, 3 ಐಟಮ್ ಕೊಟ್ಟರು. ತುಂಬ ಚೆನ್ನಾಗಿತ್ತು ಪ್ರಸಾದ ಎಲ್ಲ. ನೋಡಿ ಎಷ್ಟು ಜನ ಇದ್ದಾರೆ. ನಾವು ಫಸ್ಟೇ ಒಳಗಡೆ ಹೋಗ್ಬೇಕಾದ್ರೆ ಅಷ್ಟೊಂದು ಜನ ಇರಲಿಲ್ಲ. ಈಗ ಬರ್ತಾ ಬರ್ತಾ ಜನ ಫುಲ್ಲಾಗಿಬಿಟ್ಟಿದ್ದಾರೆ. ನಾವು ಪ್ರಸಾದ ತೊಗೊಂಡು ಇಲ್ಲಿ ಹೊರಗಡೆ ಬಂದು ಇಲ್ಲೇ ಕೂತ್ಕೊಂಡು ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಮುಗಿಸ್ಕೊಂಡು ಇನ್ನು ಹೊರಟ್ವಿ. ನಮ್ಮ ಮನೆಯವರು ವಿಡಿಯೋ ಮಾಡ್ತಾಯಿದ್ದೀಯಾ ಅಂತ ಹೇಳಿದ್ರು. ನೀವು ಮಾಡಿಕೊಡ್ತಾಯಿಲ್ಲ, ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ರಾಘವೇಂದ್ರ ದೇವಸ್ಥಾನ ಇದೆ, ಅಲ್ಲಿಗೆ ಬಂದ್ವಿ. ಆ ರಾಘವೇಂದ್ರ ದೇವಸ್ಥಾನ ನೋಡ್ಕೊಂಡು ಅಲ್ಲಿನೂ ರಾಯರಿಗೆ ಕೈ ಮುಗ್ದು ಹೋಗೋಣ ಅಂತ ಬಂದ್ವಿ. ನಾನು ಒಳಗಡೆ ಏನೂ ವಿಡಿಯೋ ಮಾಡಲಿಲ್ಲ. ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಟ್ಟರು, ಇಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ನಾನು ವಿಡಿಯೋ ಏನೂ ಮಾಡಲಿಲ್ಲ. ಇಲ್ಲೇ ನೋಡಿ ರಾಘವೇಂದ್ರ ದೇವಸ್ಥಾನ ತುಂಬ ಚೆನ್ನಾಗಿದ್ದಾರೆ. ರಾಘವೇಂದ್ರ ದೇವಸ್ಥಾನ ಮಂತ್ರಾಲಯದಲ್ಲಿ ಯಾವ ಥರ ಇರುತ್ತೋ ಆ ಥರ ಇದೆ. ತುಂಬ ಚೆನ್ನಾಗಿದೆ. ಏನು ಮಾಡ್ತೀವಿ, ಒಳಗೆ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಅಲ್ಲಿನೂ ಪ್ರಸಾದ ಕೊಟ್ಟರು. ಅಲ್ಲಿನೂ ಪುಳಿಯೋಗರೆ ಕೊಟ್ಟರು. ಅದು ನಾವು ಆಗಲೇ ಅಲ್ಲೇ ಸಾಯಿಬಾಬಾ ದೇವಸ್ಥಾನದಲ್ಲಿ ಫುಲ್ ಆಗಿತ್ತಲ್ವ, ಅದರಿಂದ ಮನೆಗೆ ತೊಗೊಂಬಂದ್ವಿ. ಮನೆಯಲ್ಲೇ ನೋಡೋಣ, ಆದರೆ ತಿಂದರೆ ಆಗುತ್ತೆ, ಇಲ್ಲಾಂದರೆ ನಮ್ಮ ಪಕ್ಕದ ಮನೇಲಿದ್ದಾರಲ್ಲ ಅವ್ರಿಗೆ ಕೊಟ್ಟರೆ ಆಗುತ್ತೆ ಅಂತ ತೊಗೊಂಡು ಬಂದ್ವಿ. ಮನೆಗೆ ಬಂದು ಈಗೆಲ್ಲ ಹೇಗಿದೆ ನನ್ನ ಸ್ಯಾರಿ. ನಾನು ಇದು ಫಸ್ಟ್ ಟೈಮ್ ಇನ್ನೂ ಹುಟ್ಟಿರೋದು ಸ್ಯಾರಿ. ಹೇಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ. ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿತ್ತು. ಇಲ್ಲಿರೋ ಸೆಕೆಗೆ ತುಂಬ ಮೆತ್ತಗೆ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಇದನ್ನು ಹುಟ್ಟಿರೋ ಸ್ಯಾರಿ. ಬ್ಲೌಸು ಎಲ್ಲ ಫಸ್ಟ್ ಟೈಮು. ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಹಾಗೆ ಲೈಕ್ ಮಾಡಿದೆ, ತುಂಬ ಜನ ನೋಡ್ತಾ ಇದ್ದೀರ. ಲೈಕ್ ಮಾಡಿದೆ, ಶೇರ್ ಮಾಡಿದೆ, ಸಬ್ಸ್ಕ್ರೈಬ್ ಮಾಡೋದಂತೂ ತುಂಬ ಜನನೇ ಬಿಡ್ತಾಯಿದ್ದೀರ. ನನಗೆ ಸಬ್ಸ್ಕ್ರೈಬ್ ಮಾಡಿದಷ್ಟೆಲ್ಲ ನನಗೆ ಇನ್ನೂ ಸಪೋರ್ಟಿವ್ ಆಗಿರುತ್ತೆ. ಇಲ್ಲಿ ತಮಿಳ್ನಾಡಲ್ಲಿರೋ ಅಷ್ಟರವರೆಗೂ ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಎಲ್ಲ ಮಾಡೋದಕ್ಕೆ ಇಷ್ಟ ಬೀಳ್ತೀನಿ. ಅಲ್ಲಿ ಒಬ್ಬಳೇ ಅಲ್ವಾ, ಅದರಿಂದ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಸ್ಯಾರಿ ಬ್ಲೌಸು ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳುತ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ನಮ್ಮ ಮನೆಯವ್ರು ಬೆಳಗ್ಗೆ ಒಂದು ಮೊಳ ಹೂವು ತಂದಿದ್ರು. ನೋಡಿ ಆಗಲೇ ಯಾವ ಥರ ಆಗಿದೆ ಹೂವು. ಅದು ಕೂದಲು ಬೇರೆ ಸಿಕ್ಕಾಕೊಂಡಿತ್ತು ಮುಂದೆ ಹಾಕ್ಕೊಳ್ಳೋಕ್ಕೆ. ಎಲ್ಲ ಈ ಥರ ಬಾಡಿದೆ ನೋಡಿ. ತಮಾಸೆ ಅಂತ ತೊಗೊಬಂದಿದ್ರು ನಮ್ಮ ಮನೆಯವರು. ಈಗಿನ ನಮ್ಮ ಮನೆಯವರು ಬಂದರು. ಅವರು
ಬಂದು ಕುತ್ಕೊಂಡಿದ್ರು. ನನಗೆ ಟ್ರೈಪಾಡು ಫೋನಲ್ಲಿ ನೋಡ್ತಾಯಿದ್ರು. ಹಾಗೆ ಸ್ಯಾರಿಗೆ ಪಿನ್ ಹಾಕಿದ್ನಲ್ವ ಹಿಂದೆ, ಅದು ಬಿಚ್ತಾಯಿದ್ರು ನಮ್ಮ ಮನೆಯವರು. ಹಾಗೆ ಈಗ ಟ್ರೈಪಾಡ್ ಬೇಕಂತ ಹೇಳಿದ್ನಲ್ವ, ಅದು ನಮ್ಮ ಮನೆಯವರು ಬುಕ್ ಮಾಡ್ತಾಯಿದ್ದಾರೆ ಈ ಫೋನಲ್ಲಿ. ಯಾವ್ದು ಬೇಕಂತ ಕೇಳ್ತಾಯಿದ್ರು. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ಓಕೆ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸೋದಂತೂ ಮರೀಲೇಬೇಡಿ. ಓಕೆ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋಲಿ ನೋಡೋಣ.